ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಕೀ ನೇಮಕಾತಿ 2025 ಇದರಲ್ಲಿ 708 ಹುದ್ದೆಗಳಿಗೆ ಅರ್ಜಿ ಆಹ್ವಾನವನ್ನು ಮಾಡಿದ್ದಾರೆ. ನಾವು ಇದರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ನೀವು ನೋಡಬಹುದು, ಸಂಸ್ಥೆಯ ಹೆಸರು ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಹುದ್ದೆಗಳ ಸಂಖ್ಯೆ ಬಂದು 708. ಉದ್ಯೋಗ ಸ್ಥಳ ಬಂದು ನಮ್ಮ ಕರ್ನಾಟಕ ರಾಜ್ಯವೇ ಆಗಿರುತ್ತದೆ, ಹಾಗಾಗಿ ಕರ್ನಾಟಕ. ಹುದ್ದೆಯ ಹೆಸರು ಬಂದು FDA, SDA, ಅಸಿಸ್ಟೆಂಟ್ ಮ್ಯಾನೇಜರ್, ಜೂನಿಯರ್ ಎಂಜಿನಿಯರ್ ಹಾಗೆಯೇ ಅಕೌಂಟೆಂಟ್. ಅದಾದಮೇಲೆ ಸಂಬಳ ನೋಡೋದಾದರೆ ತಿಂಗಳಿಗೆ 21,400ರಿಂದ 83,900 ತನಕ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ನೋಡೋದಾದರೆ 10th ಅಥವಾ 12th ಗ್ರ್ಯಾಜುಯೇಷನ್ BCom, BE ಆರ್ BTech ನೀವು ಮುಗಿಸಿರಬೇಕು. ಇದನ್ನು ಮುಗಿಸಿದರೆ ನೀವು ಈ ಜಾಬಿಗೆ ಅಪ್ಲಿಕೇಶನ್ನ ಹಾಕ್ಬೋದು. ಅದಾದಮೇಲೆ ಏಜ್ ಲಿಮಿಟ್ ನೋಡೋದಾದರೆ 18 years to 38 years, 18ರಿಂದ 38 ವರ್ಷಗಳ ಒಳಗೆ ಆಗಿರಬೇಕು. ಅದಾದಮೇಲೆ ವಯಸ್ಸಿನ ಸಡಿಲಿಕೆ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಏನಾದರೂ ನೋಡೋದಾದರೆ 2A, 2B, 3A, 3B ಅಭ್ಯರ್ಥಿಗಳಿಗೆ 3 ವರ್ಷ, SC, ST ಅಭ್ಯರ್ಥಿಗಳಿಗೆ 5 ವರ್ಷ ಆಗಿರುತ್ತೆ. ಆಮೇಲೆ ಅರ್ಜಿ ಶುಲ್ಕ ನೋಡೋದಾದರೆ 2A, 2B, 3A, 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, SC, ST ಮಾಜಿ ಸೇನಾ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಹಾಗೆ ಫಾರ್ವರ್ಡ್ ಅಭ್ಯರ್ಥಿಗಳಿಗೆ 250 ರೂಪಾಯಿ ಆಗಿರುತ್ತೆ. ಅದಾದಮೇಲೆ ಪಾವತಿಯ ವಿಧಾನ ಬಂದು ಆನ್ಲೈನಲ್ಲಿ ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗತ್ತೆ. ಇವಾಗ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದಾದರೆ ಫಸ್ಟು ರಿಟರ್ನ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದಾದಮೇಲೆ ಇಂಟರ್ವ್ಯೂ ಆಗಿರುತ್ತೆ. ಪ್ರಮುಖ ದಿನಾಂಕಗಳು ಬಂದು ಆನ್ಲೈನಲ್ಲಿ ಇವಾಗಲೇ ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸಲು ಆಲ್ರೆಡಿ ಇದು ಪ್ರಾರಂಭವಾಗಿದೆ. ನೋಡ್ಬೋದು ನೀವು ಇವಾಗ ಇಲ್ಲಿ 1ನೇ ತಾರೀಕು ನವೆಂಬರ್ 2025 ತನಕ ನೀವು NHK ನಾನ್ ಹೈದರಾಬಾದ್ ಕರ್ನಾಟಕ ಯಾರಿರ್ತಾರೆ ಅವರು ಅಪ್ಲೈ ಮಾಡ್ಬೋದು. ಅದಾದಮೇಲೆ 10th November 2025 ನವೆಂಬರ್ 10th ತನಕ ಈ HK ಹೈದರಾಬಾದ್ ಕರ್ನಾಟಕ ಯಾರಿರ್ತಾರೆ ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದು ನವೆಂಬರ್ 11ನೇ ತಾರೀಕು ಆಗಿರುತ್ತೆ. ಓಕೆ, ನಾನು ಲಿಂಕ್ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ವೆಬ್ ಪೇಜಿಗೆ ಹೋಗುತ್ತೆ. ಕೀ ನೇಮಕಾತಿ 2025 ಆ ವೆಬ್ ಪೇಜ್ ಏನಿದೆ ಅದಕ್ಕೆ ಹೋಗುತ್ತೆ. ನೀವು ಎಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಫಿಲ್ ಮಾಡಬಹುದು. ಸರಿನಾ?